ಚುನಾವಣೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆಸೋದಕ್ಕೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಮಂಡ್ಯದಲ್ಲಿ ಮಹಾಸಭಾದ 4025 ಜನ ಸದಸ್ಯರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕಾಗಿತ್ತು. ಆದರೆ ಕೆಲವು ತಾಲೂಕುಗಳಲ್ಲಿ ಸದಸ್ಯರು ಕಡಿಮೆ ಇರೋದ್ರಿಂದ ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿಲ್ಲ. ಈಗ ಉದಾಹರಣೆಗೆ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ನಾಗಮಂಗಲ ಈ 4 ತಾಲೂಕು ಕೂಡ ಮಂಡ್ಯದಲ್ಲೇ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಸುಮಾರು 600 ಜನ ಸದಸ್ಯರಿದ್ದಾರೆ. ಅದಕ್ಕೊಂದು ಪ್ರತ್ಯೇಕವಾಗಿ ಒಂದು ಮತಗಟ್ಟೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮದ್ದೂರು ಒಂದು 260 ಸದಸ್ಯರಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮತ್ತು ನಾಗಮಂಗಲದಲ್ಲಿ 67 ಸದಸ್ಯರಿದ್ದಾರೆ. ನಮ್ಮ ಸ್ವಂತ ಯೋಜನೆ ಹಾಕೊಂಡಿದ್ದಾರೆ. ಇನ್ನು ಮಳವಳ್ಳಿ ತಾಲೂಕಿನಲ್ಲಿ ಒಟ್ಟು 500 ಸದಸ್ಯರಿದ್ದಾರೆ. ಅಲ್ಲಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಕೋಟೆ ಮಳವಳ್ಳಿ ಅಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು KR ತಾಲೂಕು ಇದಕ್ಕೆ 1400 ಚುನಾವಣೆ ಇದೆ. ಅಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಹೊಸವಳದ ರಸ್ತೆ KR ಇಲ್ಲಿ ಮತಗಟ್ಟೆ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಪಾಂಡವಪುರ ತಾಲೂಕು ಕೂಡ 1200 ಸದಸ್ಯರಿದ್ದಾರೆ. ಅಲ್ಲೂ ಕೂಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನ ಶಾಲೆ ಅಂತ ಪಾಂಡವಪುರ ಅಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು 4025 ಸದಸ್ಯರಿಂದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಮತ್ತು 20 ಕಾರ್ಯಕಾರಿ ಮಂಡಳಿ ಸದಸ್ಯ ಸ್ಥಾನಕ್ಕೆ ಮತ್ತು 10 ಮಹಿಳಾ ಮೀಸಲು ಸ್ಥಾನಕ್ಕೆ ಒಟ್ಟು 31 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. 31 ಸ್ಥಾನಕ್ಕೆ 31 ಓಟ್ ಹಾಕಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಸ್ಪರ್ಧಿಗಳು ಜಾಸ್ತಿ ಇದ್ದಾರೆ. ಅದರಲ್ಲಿ 20 ಜನ ಕಾರ್ಯನಿರ್ವಾಹಕ ಸಮಿತಿಗೆ, ಒಬ್ಬರನ್ನ ಅಧ್ಯಕ್ಷರಿಗೆ ಮತ್ತು 10 ಜನ ಮಹಿಳಾ ಮೀಸಲು ಇಷ್ಟನ್ನು ಆಯ್ಕೆ ಮಾಡಬೇಕಾಗಿದೆ. ಇಷ್ಟು ಕೂಡ ಪ್ರತ್ಯೇಕ ಮತಪತ್ರಗಳನ್ನು ಪ್ರತ್ಯೇಕವಾಗಿ ಮಾಡಿ 3 ಮತಪತ್ರಗಳನ್ನು ಮಾಡಿ ಅವರು ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಈ ವಿಷಯನ ನಾವು ಎಲ್ಲ ನಮ್ಮ ಸದಸ್ಯರಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಹೆಚ್ಚಿನ ಪ್ರಚಾರ ಆಗಿ ಮತದಾನದಲ್ಲಿ ಹೆಚ್ಚಿನ ಜನ ಭಾಗವಹಿಸ್ತಿರೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಇದನ್ನೆಲ್ಲ ಪ್ರಚಾರ ಮಾಡಬೇಕು ಅಂತ ಅವನ್ನೆಲ್ಲ ಮಾಧ್ಯಮದ ಮಿತ್ರರನ್ನ ಕೇಳ್ತಾ ಇದ್ದೀವಿ.